ಶಂಕರ ಖುಷಿಯಾಗದೆ ಸಸಿಯಾಗಿ ಹುಟ್ಟಿ ಮರವಾಗಿ ಬೆಳೆದಿಟ್ಟು ಬೆಳೆದ ಮರದ ಬುಡಕ್ಕೆ ಕೊಟ್ಲೆ ಪೆಟ್ಟನ್ನು ಹಾಕಿ ಬುಡ ಸಮೇತ ಕೀಳಲು ಸಿದ್ಧವಾಗಿ ನಿಂತಿರುವ ನಿನ್ನನ್ನು ಬೆಟ್ಟದ ಘೋರವಾಗಿ ಬೆಳೆದು ನಿಂತ ನನ್ನ ಶ್ರೀಮಂತಿಕೆಯ ಧ್ವಜಾಡೆಯಲ್ಲಿ ನಿನ್ನನ್ನು ಸುಟ್ಟು ಹಾಕಲಿಲ್ಲ. ನನ್ನ ಹೆಸರು ಗರತಿಯರ ಶೀಲವನ್ನೇ ಅರಿದು ತಿನ್ನುವ ಗರ್ವದ ಗೌಡ ದೇವೇಗೌಡನೇ ಅಲ್ಲ. ಛೇ ಗೌಡ್ರ, ಆ ಶಂಕರ್ ಬಗ್ಗೆ ನೀವ್ ಯಾಕೆ ಟೆನ್ಷನ್ ತಗೊಂಡ್ರಿ? ಅಲ್ರಿ, ಹಾನಿ ಹೋಗೋ ಹೊತ್ನಾಗ ಸ್ವಾನ ಬಗದ್ರಿ ಏನಾಗ್ತತ್ರಿ ಗೌಡ್ರ? ಮುರುಗ ಅದು ಬಾಯಿಂದ ಬಾಗುವ ವಸ್ತು ಅಲ್ಲ, ಬೆಳೆದು ಎಮ್ಮರವಾದ ಸೊಪ್ಪಿನ ಗಿಡಕ್ಕೆ ಈ ದೇವೇಗೌಡನ ಕೊಡ್ಲೆ ಪೆಟ್ಟೆ ಸಾಕ್ಷಿ. ಗೌಡ್ರೆ, ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇರಿಬಿಗೆ ಸಾವರ ಮುಂಚೆ ರೆಕ್ಕೆ ಬರ್ತಾವಂತ್ರಿ, ದೀಪ ಆರ ಮುಂಚೆ ಹೆಚ್ಚು ಬೆಳಕು ನೀಡ್ತಂತ್ರಿ. ಅಂತದ್ರಾಗ ನಿಮಗೆ ಯಾವನ ಎದುರಾಗೇನಂದ್ರ ಆ ಮಕ್ಕ ಸಾವು ತುಂಬಿ ಬಂದಂಗ ಕಾಣ್ತದ್ರಿ ಗೌಡ್ರ. ತುಂಬಿ ಬರುವುದು ಅಲ್ಲ ಮುರುಗ, ತಿರುಗರಿಗೆ ನಾವು ಕೊಟ್ಟ ಸಲುಗೆ. ಸಲುಗೆಯಿಂದ ಒಳಗೆ ತಪ್ಪಿ ಮೈ ಮೇಲೆ ಬರುವುದಲ್ಲದೆ ಉಂಡ ಮನೆಯ ಮೇಲೆ ದಂಡ ಎತ್ತಿ ಬರುತ್ತಿದ್ದಾರೆ ಬಂಡ ಬಡವರು. ಯಾವ ದಂಡ ಆ ಬಕಪಕ್ಷಿ? ನೋಡು ದೇವರಾಜ್, ಅದು ನಮಗೆ ಬೇಕಾದ ಬೇಟೆ. ಆ ಬೇಟೆಯನ್ನು ಇಷ್ಟು ಬೇಗ ಹಾಡಬಾರದು. ಯಾಕೆಂದರೆ
ಯಾರನೇ ನೀನು ಪಕ್ಷ ದೇವದಾಸ ದೇವದಾಸ ದಾಸ ಯಾರ ಪಡೆ ಪಡೆದುಕೊಂಡು ಈ ದೇವೇಗೌಡನ ಮನೆಯನ್ನು ಬಾಗಿಲು ದಾಟಿದೆ? ಅಪ್ಪಣೆ ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ನೀನು ಹೇಳಿದಂತೆ ಬಾಲ ಅಲ್ಲಾಡಿಸಿಕೊಂಡು ಬಿಟ್ಟಿರುವುದಕ್ಕೆ ಈ ದಾಸ ಏನು ನಿನ್ನ ಗುಲಾಮನಲ್ಲ, ಗುಲಾಮನಲ್ಲ. ಲೇ ದಾಸ, ಈ ಸುತ್ತು ಹತ್ತು ಹಳ್ಳಿಯಲ್ಲಿ ವಾಸಿಸುತ್ತಿರುವ ಜನ ಈ ದೇವೇಗೌಡ ಹೇಳಿದಂತೆ ಕೇಳಿಕೊಂಡು ಬಿದ್ದು ನಮ್ಮ ಗುಲಾಮರಂತೆ ಸಲ ಮಡಿದರೆ ಸರಿ. ಇಲ್ಲ, ಅನ್ನ ನೀರು ಕೊಡದೆ ಈ ಊರಿಂದ ಬಹಿಷ್ಕಾರವಾಗಿ ಅಟವಿ ಕಟ್ಟುವುದೇ ಈ ದೇವೇಗೌಡನ ಕಾಯಕ. ಕಾಯಕ ನಿನ್ನ ಕಾಯಕವನ್ನೇ ಕಡೆಗಾಣಿಸಿ ರೈತರ ರಕ್ತವನ್ನು ಹೀರಿ ಗೋಡೆ ಮೇಲೆ ಏರಿ ಕುಳಿತುಕೊಳ್ಳುವ ನಿಮ್ಮಂತ ತಗಣಿಯನ್ನು ಓಸಕಿ ಹಾಕಲು ಸಿದ್ಧನಾಗಿ ನಿಂತಿರುವನು ದೇವದಾಸನಾಗಿ ದಾಸ. ನಿನ್ನದು ಅತಿಯಾಯಿತು. ಸುಮ್ಮನೆ ನೀರಾಡಬೇಡ, ನೀರಾಡಿ ನಿರ್ಗಮಿಸಬೇಡ ಈ ಗೌಡರ ಕೈಯಲ್ಲಿ. ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ, ಇಲ್ಲಿಂದ ಹೊರಟು ಹೋಗು. ಇಲ್ಲ, ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸೋಕ್ಕಾಗಲ್ಲ, ಭೂಮಿಯನ್ನು ಅಳಿಯಕ್ಕಾಗಲ್ಲ. ನಿನ್ನಿಂದ ಈ ದಾಸನನ್ನು ಕೊಲ್ಲಕ್ಕೆ ಆಗಲ್ಲ. ಮಗನೇ, ಇನ್ನೊಂದು ಸಾರಿ ಪಿಸ್ತೂಲು ಬಂದೂಕಿನಿಂದ ಎದುರಿಸಲಿಕ್ಕೆ ಬಂದರೆ ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಜೀವನ ನೆಲನೇ ಸಿಗಲ್ಲ. ಲೇ ದಾಸ, ಸಿಂಧನೂರಿನಲ್ಲಿ ಸಿಂಧೂರ ತಿಲಕವನ್ನಿಟ್ಟು ಲಿಂಗದ ಊರಿನಲ್ಲಿ ಲಿಂಗ ಪೂಜೆಯನ್ನು ಮಾಡಿ ದೇವದುರ್ಗದಲ್ಲಿ ದೇವರನ್ನು ಸ್ಮರಿಸಿ ಮಾನವಿಯಲ್ಲಿ ಮಾನವತೆ ಮೆರೆದು ರಾಯಚೂರಿನಲ್ಲಿ ರಾಯಭಾರ ಮಾಡಿದ ಒಪ್ಪೆಗಳೊಂದು. ಲೇ ಗೌಡ, ಕಿರಿಚಿಕೋಬೇಡ. ಕೋಪ ಬಂದಿದೆ ಎಂದು ಕೋಪದಲ್ಲಿ ಬಾಲಿಗೆ ಬೂದಿ ಎರಚಲು ಹೋದರೆ ನಿನ್ನ ಮೈ ಮೇಲೆ ಬೀಳುತ್ತದೆ, ತಿಳಿದುಕೋ. ಬಡ 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 ಆ ಬಡವ ವಿದ್ಯಾರ್ಥಿ ಶ್ರೇಣಿಗೆ ಆಗುವ ನೌಕರಿಯನ್ನು ನೀನು 2 ಲಕ್ಷ ಲಂಚ ಕೊಟ್ಟು ನಿನ್ನ ಅಕ್ಕನ ಮಗನಿಗೆ ಮಾಡಿಸುತ್ತೀಯಾ? ಇರಲಿ, ಅದನ್ನು ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ನೌಕರಿ ಕೊಡಿಸಬೇಕು. ಇಲ್ಲ ಇಲ್ಲಂದ್ರೆ ಏನ್ ಮಾಡ್ತೀರಿ ದಾಸ? ನಾವು ದುಡ್ಡು ಇಟ್ಟವರು, ದುಡ್ಡು ಕೊಟ್ಟು ನೌಕರಿ ಸೇರಿಸ್ತೇವೆ.
ಅದೇ ದೇವಕರಿ ಅವನಿಗೆ ಮಾಡಬೇಕೆನ್ನುವ ಆಸೆ ಇದ್ದರೆ ನಮಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಟು ದವಕರಿ ಮಾಡಂತ ಹೇಳು. ದುಡ್ಡು ಕೊಟ್ಟು ನೌಕರಿ ಲಂಚ ಕೊಟ್ಟು ಕೆಲಸ ಕೊಡಿಸುವ ಕೆಂಚ. ನಿನಗೊಂದು ಮಾತು ಹೇಳ್ತೇನೆ, ತಿಳ್ಕೋ. ನೀನು ಸತ್ತಾಗ ನಿನ್ನ ಹಿಂದೆ ಬರುವುದು 4 ಜನ, 4 ಮಾತು. ನೀನು ಗಳಿಸಿದ ಆಸ್ತಿ ಅಂತಸ್ತಲ್ಲ. ಹಾಗಾಗಿ ಆ 4 ಜನ 4 ಮಾತು ಉಳಿಸಿಕೋ. ಇಲ್ಲ ನೀನು ಸತ್ತಾಗ ಹೊರಗೆ ಹೋಗದೆ ಒಳಗೆ ಬಿದ್ದು ಉಳಬಿದ್ದು ಹೋಗ್ತೀಯ. ಎಚ್ಚರದಿಂದ ಇರು. ಬರುತ್ತೇನೆ. ನಿಂತ್ಕೋ. ಏ ದೇವರಾಜ್, ಸತ್ಯ ಹೇಳಿದರೆ ಸುಡುಗಾಡು ಸೇರ್ತೀಯ, ಅನ್ಯಾಯ ಮಾಡಿದರೆ ನರಕಕ್ಕೆ ಹೋಗ್ತೀಯ. ಯಾರಿದರೆ ಈ ದಾಸನ ಕೈಲಿ ಸತ್ಯ. ಇನ್ನೊಂದು ಸಾರಿ ಗೌಡ, ಇದು ನನ್ನ ನಿನ್ನ ಮೊದಲ ಭೇಟಿ. ಎರಡನೇ ಭೇಟಿ ಆಗೋದ್ರೊಳಗೆ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿ ಆಗಬೇಕು. ಇಲ್ಲ ಈ ದಾಸನ ಕೈಯಲ್ಲಿ ನಿನ್ನ ಸಾವಾಗಬೇಕು. ಬರುತ್ತೇನೆ. ಆ ಬ್ರಹ್ಮ ಬರೆದ ಹಣೆ ಬರಹ, ಈ ದಾಸ ಬರೆದ ನಿಮ್ಮಿಬ್ಬರ ಜೀವನದ ಬರಹ. ದೇವದಾಸ್. ಅಣ್ಣ, ನಾವು ಯಾರು? ನಮ್ಮ ಮನೆತನದ ಗಾದೆ, ನಮ್ಮ ಮನೆತನದ ಗರತೆಯನ್ನು ಇದು ಮಾಡುವ. ಅಣ್ಣ, ದೇವದಾಸ. ಒಂದು ನಮ್ಮ ಭಕ್ತ ರುದ್ರರನ್ನೇ ಕೊಲೆ ಮಾಡಿ ಆ ವಿಜಯನನ್ನು ಪಾರು ಮಾಡಿದ್ದಲ್ಲದೆ ಇಂದು ಈ ದೇವೇಗೌಡರ ಮನೆಗೆ ಬಂದು ಈ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು ಹೋದೆಯ ಕುಂಟ ನನ್ನ ಮಗನೇ. ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತ ಇರಬಾರದು. ನಿನ್ನ ಜೀವನದ ಜಾತಕವನ್ನೇ ತೆಗೆದು ನಿನ್ನ ದೇಹಕ್ಕೆ ಧಕ್ಕೆ ತಂದು ರಕ್ತವನ್ನು ಕಕ್ಕಿ ಸಾಯುವಂತೆ ಮಾಡದಿದ್ದರೆ
ಯಪ್ಪ ಗೌಡಿ ಮನೆತನದ ಗಂಡದ ಗೌಡ್ರೆ ಇಷ್ಟನ ಆ ದಾಸನ ಬಗ್ಗೆ ದರ್ಪ ತೋರ್ಸಿ ಸಾಕ್ರಿ. ಇಲ್ಲೆಲ್ಲ ಕುಂತರ್ ಜನ ಗೊತ್ತಾಗೈತ್ರಿ. ನನಗೇನು ಸಾಕಾಯ್ತು, ನೀರು ಕುಡಿದ್ರೆ ಎಷ್ಟ ಬರ್ರಿ ಯಪ್ಪ.